ಈ ವಾಕ್ಯವನ್ನು ಆಲಿಸಲು ಧ್ಯಾನಿಸಲು ನಿಮ್ಮನ್ನು ನಾನು ಆಹ್ವಾನಿಸುತ್ತೇನೆ. ಪ್ರೀತಿಯ ಸಹೋದರ ಸಹೋದರರೇ, ದೇವರ ವಾಕ್ಯದಲ್ಲಿ ನಾವು ಹೋದಾಗ ದೇವರ ವಾಕ್ಯವು ನಮಗೆ ಬಲವಾದ ಶಕ್ತಿಯನ್ನು ಕೊಡತಕ್ಕಂಥ ವಾಕ್ಯ. ನಮಗೆ ಯಾವುದೇ ರೀತಿಯಿಂದ ತೊಂದರೆ ತೊಡಕುಗಳು ಇದ್ದರೂ ನಮ್ಮನ್ನು ಬೆಳೆಸುವ ವಾಕ್ಯ. ಈಗ ನಾವು ಲೂಕನು ಬರೆದ ಶುಭ ಸಂದೇಶದಲ್ಲಿ ನಾವು ಹೋಗುವಾಗ 12ನೇ ಅಧ್ಯಾಯ ವಾಕ್ಯಗಳು 32ರಿಂದ 34ರವರೆಗೆ ಈ ರೀತಿ ಹೇಳುತ್ತದೆ. ಸ್ವರ್ಗದಲ್ಲಿ ಇರಲಿ ನಿಮ್ಮ ಸಿರಿ ಸಂಪತ್ತು, ಸ್ವರ್ಗದಲ್ಲಿರಲಿ ನಿಮ್ಮ ಸಿರಿ ಸಂಪತ್ತು. ಈ ಲೋಕದಲ್ಲಿ ನಾವು ಯಾವುದೇ ಸಿರಿ ಸಂಪತ್ತಿನಿಂದ ಸಂಪಾದನೆ ಮಾಡಿ ಇಟ್ಟರೂ ಸ್ವರ್ಗದಲ್ಲಿ ನಾವು ದೇವರ ರಾಜ್ಯಕ್ಕಾಗಿ, ದೇವರ ಮಹಿಮೆಗಾಗಿ, ದೇವರ ಎಲ್ಲ ರೀತಿಯ ವಾಕ್ಯಗಳನ್ನು ಅನುಸರಿಸಿ ನಡೆಯದಿದ್ದರೆ, ಈಗೋ ಪ್ರೀತಿಯ ಸಹೋದರ ಸಹೋದರರೇ, ಸ್ವರ್ಗದಲ್ಲಿ ನಿಮ್ಮ ಸಿರಿ ಸಂಪತ್ತು ಇಡಲು ಸಾಧ್ಯವಿಲ್ಲ. ದೇವರು ಹೇಳ್ತಾರೆ, ನಿಮ್ಮ ಸಿರಿ ಸಂಪತ್ತನ್ನು ಈ ಲೋಕದಲ್ಲಿ ನಾನು ಕೊಟ್ಟಿದ್ದರೂ ನೀವು ಅದನ್ನು ಉಪಯೋಗಿಸಿ ಯಾವ ರೀತಿಯಾಗಿ ನಾನು ನನ್ನ ಶಿಲುಬೆಯನ್ನು ಹೊತ್ತುಕೊಂಡು ಮುಂದೆ ಹೋದೆನು ಅದೇ ರೀತಿಯಾಗಿ ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಬರಬೇಕು. ಈ ಲೋಕದಲ್ಲಿ ಯಾವುದೇ ರೀತಿಯ ಸಿರಿ ಸಂಪತ್ತುಗಳು ನಿನ್ನನ್ನು ನನ್ನ ಮಹಿಮೆಗೆ ಬರಲು, ನನ್ನ ಮಹಿಮೆಯನ್ನು ಕೊಂಡಾಡಲು ಸಾಧ್ಯವಿಲ್ಲ. ಏಕೆಂದರೆ ಸಿರಿ ಸಂಪತ್ತು ಈ ಲೋಕದಲ್ಲಿ ನಿಮ್ಮ ಮನಸ್ಸನ್ನು ಕೆಡಿಸುತ್ತದೆ, ನಿಮ್ಮ ಶರೀರವನ್ನು ಕೆಡಿಸುತ್ತದೆ, ನಿಮ್ಮ ಆಲೋಚನೆಗಳನ್ನು ಕೆಡಿಸುತ್ತದೆ, ನಿಮ್ಮನ್ನು ಕೆಟ್ಟ ದಾರಿಗೆ ಎಳೆಯುವ ಆ ರೀತಿಯಾಗಿ ನಿಮ್ಮನ್ನು ಮಾರ್ಪಡಿಸುತ್ತದೆ. ಸಿರಿ ಸಂಪತ್ತು ನಿನ್ನನ್ನೇ ಬದಲಾವಣೆ ಮಾಡುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ಆದರೆ ದೇವರು ಹೇಳುವಾಗ ಸ್ವರ್ಗದಲ್ಲಿ ನಿಮ್ಮ ಸಿರಿ ಸಂಪತ್ತು ಅಂದರೆ ದೇವರ ವಾಕ್ಯ ಹೇಳುತ್ತದೆ, ಪ್ರೀತಿಯ ಸಹೋದರ ಸಹೋದರರೇ, ಪುಟ್ಟ ಮಂದೆಯೇ ಭಯಪಡಬೇಡ, ಪುಟ್ಟ ಮಂದೆಯೇ ಭಯಪಡಬೇಡ. ಅಂದರೆ ನಿನ್ನ ತಂದೆ ತಮ್ಮ ಸಾಮ್ರಾಜ್ಯವನ್ನು ನಿನಗೆ ನೀಡಲು ಇಷ್ಟಪಡುತ್ತಿದ್ದಾರೆ. ಪುಟ್ಟ ಮಂದೆಯೇ ಎಂದರೆ ಪ್ರೀತಿಯ ಸಹೋದರ ಸಹೋದರರೇ, ಎಲ್ಲಿ ಇಬ್ಬರು ಮೂವರಿದ್ದರೂ ನನ್ನನ್ನು ಸ್ತುತಿಸುವಾಗ, ನನ್ನನ್ನು ಆರಾಧಿಸುವಾಗ, ನನ್ನನ್ನು ಮಹಿಮೆಪಡಿಸುವಾಗ ನಾನು ಅವರನ್ನು ಆಶೀರ್ವದಿಸುವೆನು, ನಾನು ಅವರನ್ನು ಬಲಪಡಿಸುವೆನು, ನಾನು ಅವರೊಟ್ಟಿಗೆ ಜೀವಿಸುವೆನು. ಪುಟ್ಟ ಮಂದೆಯೇ ಇದ್ದರೂ ಸಹ ಅವರು ಸ್ತುತಿಸಬೇಕಾದರೆ, ಅವರು ಆರಾಧಿಸಬೇಕಾದರೆ, ಅವರು ನನ್ನನ್ನು ಕೊಂಡಾಡಬೇಕಾದರೆ, ಇಗೋ ನಾನೇ ಅವರ ಮಧ್ಯೆ ಎಳೆದು ಬಂದು ಅವರನ್ನು ಇಗೋ ಸ್ವರ್ಗದತ್ತ ನಡೆಸುವ, ಮಹೋನ್ನತರ ಹತ್ತಿರ ನಡೆಸುವ ಆ ಕೃಪೆಗಳನ್ನು ತುಂಬುವನು ಎಂದು ದೇವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಪುಟ್ಟ ಮಂದೆಯೇ ಭಯಪಡಬೇಡ. ಈ ಲೋಕದಲ್ಲಿ ನಿನ್ನನ್ನು ಯಾವುದೇ ರೀತಿಯಿಂದ ನೀನು ಕಷ್ಟದಲ್ಲಿಯೂ ದುಃಖದಲ್ಲಿಯೂ ಇದ್ದರೆ ಎಲ್ಲ ದುಃಖಗಳನ್ನು ಸಂತೋಷವಾಗಿ ಮಾರ್ಪಡಿಸಿ ಈ ಸಮಯದಲ್ಲಿ ನಿನ್ನನ್ನು ಮೇಲೆ ತರಲು ಇಷ್ಟಪಡುತ್ತಾರೆ. ಪುಟ್ಟ ಮಂದಿಯೇ, ನೀನು ಯಾವುದೇ ರೀತಿಯಿಂದ ಪುಟ್ಟ ಮಂದಿಯಾಗಿ ಚಿಕ್ಕವನಾಗಿ ಇದ್ದರೂ ಭಯಪಡಬೇಡ. ದೇವರ ಸಾಮ್ರಾಜ್ಯಕ್ಕಾಗಿ ನೀನು ಮನಸ್ಸು ಕೊಟ್ಟರೆ ಸಾಕು, ಅಲ್ಲಿಂದ ಸ್ವರ್ಗದಿಂದ ನಿನಗೆ ದೇವರ ಕರುಣೆಯು ಇಳಿದು ಬರುತ್ತದೆ. ಪುಟ್ಟ ಮಂದಿಯೇ ಭಯಪಡಬೇಡ ಎಂದು ಹೇಳುತ್ತಾರೆ. ಭಯಪಡದೆ ನೀನು ನಿನ್ನ ದೇವರನ್ನು ಸ್ತುತಿಸಿದಾಗ, ಆರಾಧಿಸಿದಾಗ ದೇವರ ಮಹಿಮೆಯಲ್ಲಿ ನೀನು ಮೊಳಗುವೆ. ಯಾವುದೇ ರೀತಿಯಿಂದ ನಿಮ್ಮ ತಂದೆ ತಮ್ಮ ಸಾಮ್ರಾಜ್ಯವನ್ನು ನಿನಗೆ ನೀಡಲು ಇಷ್ಟಪಟ್ಟಿದ್ದಾರೆ. ಪ್ರೀತಿಯ ಸಹೋದರ ಸಹೋದರನೇ, ಈ ಸಮಯದಲ್ಲಿ ಯೋಚನೆ ಮಾಡುತ್ತಿರುವೆಯಾ? ಈ ಸಮಯದಲ್ಲಿ ನನ್ನ ಕಾರ್ಯಗಳು ಜಯಗೊಳ್ಳಲಿವೆಲ್ಲ, ಈ ದಿವಸದಲ್ಲಿ ನನ್ನ ಕಾರ್ಯದಲ್ಲಿ ನಾನು ಎಷ್ಟೇ ಪ್ರಯತ್ನ ಮಾಡಿದರೂ ಅದಕ್ಕೆ ನನಗೆ ಯಾರು ಉತ್ತರ ಕೊಡುತ್ತಿರವಲ್ಲ. ಉತ್ತರಕ್ಕೆ ನಾನು ಕಾದಿದ್ದೇನೆ. ಕಾದಿರು, ದೇವರು ನಿನ್ನ ಉತ್ತರಗಳನ್ನು ಕೊಡಲು ಈ ಸಮಯದಲ್ಲಿ ನಿನ್ನನ್ನು ಮುಟ್ಟುವರು. ನಾನು ಪುಟ್ಟ ಮಂದಿಯಾಗಿದ್ದಾನೆ. ನನಗೆ ಹಲವಾರು ಜನರು ಹಲವಾರು ಕಡೆಗಳಲ್ಲಿ ಅವರು ಸ್ತುತಿಸಬೇಕಾದರೆ ಅವರ ಸಭೆಗಳಲ್ಲಿ 200-300 ಜನರು ಸ್ತುತಿಸುತ್ತಾರೆ, ಆರಾಧಿಸುತ್ತಾರೆ. ಆ ಆರಾಧನೆಗಳಲ್ಲೂ ದೇವರು ಇಳಿದು ಬರ್ತಾರೆ. ಈಗ ನಾನು ಚಿಕ್ಕ ಮಂದಿಯಾಗಿ, ಪುಟ್ಟ ಮಂದಿಯಾಗಿದ್ದೇವೆ. ನಮ್ಮಲ್ಲಿ ಇರುವುದೇ 10, 15, 20 ಜನ. ನಾವು ಸ್ತುತಿಸಬೇಕಾದರೆ, ನಾವು ಆರಾಧಿಸಬೇಕಾದರೆ ದೇವರು ಇಳಿದು ಬರುತ್ತಾರೆ ಎಂದು ಯೋಚನೆ ಮಾಡುತ್ತಿರುವೆಯಾ? ದೇವರು ಎಂದೇ ನಿನ್ನ ಸಭೆಯಲ್ಲಿ ಇಳಿದು ಬರುವರು. ಪುಟ್ಟ ಮಂದಿಯಾಗಿದ್ದರೂ ದೇವರು ಹೇಳ್ತಾರೆ, ನಾನು ಇಳಿದು ಬಂದು ನಿನ್ನನ್ನು ಬಲಪಡಿಸುತ್ತೇನೆ, ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುತ್ತೇನೆ ಎಂದು ದೇವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರನೇ, ಪುಟ್ಟ ಮಂದಿಯೇ ಭಯಪಡಬೇಡ. ನಿನ್ನ ತಂದೆ ತಮ್ಮ
ಸಾಮ್ರಾಜ್ಯವನ್ನು ನಿಮಗೆ ನೀಡಲು ಇಷ್ಟಪಡುತ್ತಾರೆ. ಅವರ ಸಾಮ್ರಾಜ್ಯಕ್ಕಾಗಿ ನೀನು ಯಾವತ್ತಾದರೂ ಪ್ರಯತ್ನ ಮಾಡಿದ್ದೀಯಾ? ಅವರ ಸಾಮ್ರಾಜ್ಯಕ್ಕಾಗಿ ನೀನು ಪ್ರಯತ್ನ ಮಾಡುವ ಯಾವ ರೀತಿಯಾಗಿ ನಾವು ಅವರ ಸಾಮ್ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡುವುದು? ಪ್ರೀತಿಯ ಸಹೋದರ ಸಹೋದರಿ, ಅವರ ಸಾಮ್ರಾಜ್ಯ ಎಂದರೆ ದೇವರ ಮಹಿಮೆಯ ಸಾಮ್ರಾಜ್ಯ, ದೇವರು ಕೊಂಡಾಡುವ ಸಾಮ್ರಾಜ್ಯ. ಪ್ರೀತಿಯ ಸಹೋದರ, ಈ ಸಾಮ್ರಾಜ್ಯವು ಸೈತಾನ ಹೇಳ್ತಾನೆ ನನ್ನ ಕೈಯಲ್ಲಿದೆ, ಈ ಸಾಮ್ರಾಜ್ಯವು ನನ್ನಲ್ಲಿದೆ, ಈ ಸಾಮ್ರಾಜ್ಯವು ನೀನು ದೇವರನ್ನು ಸ್ತುತಿಸಿದಾಗ ಆರಾಧಿಸಿದಾಗ ಅವರು ಕೊಡಬಲ್ಲರ ಎಂದು ಸೈತಾನ ಹೇಳಬಹುದು. ಆದರೆ ಪ್ರೀತಿಯ ಸಹೋದರ ಸಹೋದರಿ, ಪ್ರತಿಯೊಂದು ಸೃಷ್ಟಿ ಮಾಡಿದವರು ಈ ಲೋಕದಲ್ಲಿ ದೇವರೇ. ಆದಾಮನನ್ನು ಅವ್ವಾಲನ್ನು ದೇವರು ಸೃಷ್ಟಿ ಮಾಡಿದರು. ಆದರೆ ಅವರಿಬ್ಬರನ್ನು ಪುಟ್ಟ ಮಂದೆಯಾಗಿ ಆ ವನದಲ್ಲಿ ಬಿಟ್ಟಾಗ ಅವರು ಸಂತೋಷವಾಗಿ ಆನಂದವಾಗಿ ಇರಲು ಕಾಣಿದರು ಅಷ್ಟೇ. ಆದರೆ ಅವರು ತಪ್ಪು ಮಾಡಿದಾಗ ಅಲ್ಲಿಂದ ಅವರನ್ನು ದೂರ ತಳ್ಳಿಬಿಟ್ಟರು ಎಂಬುದನ್ನು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ದೇವರು ಎಂದಿಗೂ ನಮ್ಮನ್ನು ಕೈಬಿಡುವುದಿಲ್ಲ. ಅವರ ಸಿರಿ ಸಂಪತ್ತು ಈ ಲೋಕದಲ್ಲಿ ಮಾನವನಿಗಾಗಿ ದೇವರು ಕೊಟ್ಟಿದ್ದಾರೆ. ಎಲೆ ಮಾನವನೇ, ಅನುಭವಿಸು, ಈ ಲೋಕದಲ್ಲಿ ನೀನು ಅನುಭವಿಸು, ಆದರೆ ನನ್ನನ್ನು ಮರೆಯಬೇಡ. ನನ್ನ ಕಟ್ಟಳೆಗಳ ಬಗ್ಗೆ ನೀನು ಆಲೋಚನೆ ಮಾಡಿ ಇಗೋ ದೇವರ ರಾಜ್ಯಕ್ಕಾಗಿ ಬಾ ಎಂದು ದೇವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಮಾರಿ ದಾನ ಧರ್ಮ ಮಾಡಿರಿ. ನಶಿಸಿದ ಹಣಚೀಲಗಳನ್ನು ಗಳಿಸಿಕೊಳ್ಳಿರಿ. ಲಯವಾದ ಸಂಪತ್ತನ್ನು ಸ್ವರ್ಗದಲ್ಲಿ ಶೇಖರಿಸಿಕೊಳ್ಳಿರಿ. ಲಯವಾದ ಸಂಪತ್ತನ್ನು ನಿನ್ನ ಸ್ವರ್ಗದಲ್ಲಿ ಶೇಖರಿಸಿ ಇಟ್ಟುಕೊಳ್ಳಿರಿ. ಈ ಲೋಕದಲ್ಲಿ ನಶಿಸಿ ಹೋಗುವ ಉದ್ಧಾರವಾಗದ ಕಾರ್ಯಗಳಿಗೆ ನಾವು ಹೋಗಿ ದೇವರನ್ನು ಮರೆತು ನಾವು ಬಾಳಿದರೆ, ಪ್ರೀತಿಯ ಸಹೋದರ ಸಹೋದರರೇ, ಈಗೋ ನಾವು ಸ್ವರ್ಗ ಸಾಮ್ರಾಜ್ಯವನ್ನು ಮುಟ್ಟಲು ಸಾಧ್ಯವಿಲ್ಲ. ಪ್ರೀತಿಯ ಸಹೋದರ ಸಹೋದರರೇ, ನೀವು ಈ ಲೋಕದಲ್ಲಿ ನಿಮ್ಮ ಪ್ರಯತ್ನಗಳು ಈ ಲೋಕದ್ದೇ ಆಗಿರಬಾರದು. ದೇವರಿಗೆ ಒಂದು ಸಮಯ ಕೊಡಬೇಕು. ದೇವರಿಗೆ ಅವರಿಗೆ ಬೈಬಲ್ ಓದುವ ಒಂದು ಸಮಯ, ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡುವ ಸಮಯ, ಮತ್ತು ನೀನು ಕೆಲಸಕ್ಕೆ ಹೋಗುವ ಸಮಯ, ಬರುವ ಸಮಯ, ಮತ್ತೆ ಎಲ್ಲದಕ್ಕೂ ಒಂದು ಸಮಯವನ್ನು ದೇವರು ಕೊಟ್ಟಿದ್ದಾರೆ. ಆ ಸಮಯಕ್ಕೆ ತಕ್ಕ ಹಾಗೆ ನೀನು ಮಾಡಿದರೆ ಆ ಸಮಯಗಳು ಒಳ್ಳೆಯ ರೀತಿಯ ಕಾರ್ಯಗಳು ನಿನ್ನಲ್ಲಿ ತಾನಾಗಿಯೇ ನಡೆಯುತ್ತದೆ. ಏಕೆಂದರೆ ಸಮಯ ಕೊಟ್ಟಾಗ, ಆ ಸಮಯಕ್ಕೆ ದೇವರು ಪ್ರಾರ್ಥಿಸಿದಾಗ ಆ ಸಮಯದಲ್ಲಿ ದೇವರು ನಿನ್ನೊಟ್ಟಿಗೆ ಮಾತನಾಡುವರು. ಆ ಒಂದು ಸಮಯವನ್ನು ಕೊಟ್ಟು ನೀನು ಬೈಬಲ್ ಗ್ರಂಥವನ್ನು ಓದುವಾಗ ಆ ಗ್ರಂಥದ ವಚನಗಳು ನಿನ್ನಲ್ಲಿ ಬೇರೂರಿದಾಗ ನಿನ್ನ ಪರಿವರ್ತನೆಗಳು ಈ ಲೋಕದ ಆಸ್ತಿಗಳಿಗೆ, ಈ ಲೋಕದ ಆಸ್ತಿ ಪಾಸ್ತಿಗಳಿಗೆ ಹೋಗುವುದಿಲ್ಲ. ದೇವರು ಏನೇ ಕೊಟ್ಟರೂ ದೇವರನ್ನು ನೀನು ಸ್ತುತಿಸಿದಾಗ, ಆರಾಧಿಸಿದಾಗ, ನೀನು ಕೊಡುವ ಮಗನಾಗಿ ಮಾರ್ಪಟ್ಟಾಗ ಆಗ ದೇವರು ನಿನ್ನನ್ನು ಆಶೀರ್ವದಿಸುವರು. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಾನ ಧರ್ಮ ಮಾಡಿರಿ. ದಾನ ಧರ್ಮ ಮಾಡಬೇಕೆಂಬುದೇ ದೇವರ ಉದ್ದೇಶ. ದಾನ ಧರ್ಮ, ಸಿರಿ ಸಂಪತ್ತುಳ್ಳವರು ದಾನ ಧರ್ಮವನ್ನು ಮಾಡಿರಿ. ಎಷ್ಟೋ ಜನರು ಅಲ್ಲಿ ಕರ್ನಾಟಕದಲ್ಲಿ ಆಗಲಿ, ಭಾರತದಲ್ಲಿ ಆಗಲಿ, ನೀನು ಇರುವ ಸ್ಥಳದಲ್ಲಾಗಲಿ ಹೋದಾಗ ಬಡಬಗ್ಗರಿಗೆ ದಾನ ಧರ್ಮ ಮಾಡುವ ಮಗನಾಗಿ ಮಾರ್ಪಡು. ಈಗ ಯೇಸು ಹೇಳಿದರು, ಯಾರಾದರೂ ಈಗ ಒಂದು ಲೋಟ ಅವರ ಕೈಯಿಂದ ನನ್ನ ನಾಮದಲ್ಲಿ ಕೊಡುತ್ತೇನೆಂದರೆ ಒಬ್ಬನಿಗೆ ಕೊಟ್ಟರೆ ಸಾಕು, ನನ್ನ ಆಶೀರ್ವಾದವು ಆತನ ಮೇಲೆ ಇಳಿದು ಬರುತ್ತದೆ ಎಂದು ದೇವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ. ದೇವಾದ ದೇವನೇ ಸ್ತೋತ್ರ, ರಾಜಾದಿರಾಜನೇ ಸ್ತೋತ್ರ. ದಾನ ಧರ್ಮ ಮಾಡಿರಿ. ನಶಿಸದ ಹಣ ಚೀಲಗಳನ್ನು ಗಳಿಸಿಕೊಳ್ಳಿರಿ. ಆದರೆ ನಶಿಸಿ ಹೋಗದ, ಅಂದರೆ ಹಣ ಚೀಲಗಳಂದ್ರೆ ನಶಿಸಿ ಹೋಗದ ನಿಮ್ಮ ಹತ್ರ ಆ ಭಗವಂತನ ಒಂದು ಕಾರ್ಯದಲ್ಲಿ ನೀನು ನಿರತನಾಗಿರಬೇಕು. ದೇವರ ವಾಕ್ಯವು ನಶಿಸಿ ಹೋಗುವುದಿಲ್ಲ. ದೇವರ ವಾಕ್ಯವು ಅವರ ನಿನ್ನ ಮಹಿಮೆಯನ್ನು ಬೆಳಗುವಂತೆ ಮಾಡುತ್ತದೆ. ದೇವರ ವಾಕ್ಯವು ನಿನ್ನನ್ನು ಪರಿವರ್ತನೆ ಮಾಡುತ್ತದೆ. ದೇವರ ವಾಕ್ಯವು ಯಾವುದೇ ರೀತಿಯಿಂದ ಕೆಟ್ಟ ಕಾರ್ಯಗಳು ನೀನು ಮಾಡದಾಗೆ ದೇವರು ನಿನ್ನನ್ನು ಕಾಪಾಡುವರು. ಪ್ರೀತಿಯ ಸಹೋದರ ಸಹೋದರರೇ, ದೇವರ ವಾಕ್ಯದಲ್ಲಿ ನಿರತನಾಗಿರುವವನು ದೇವರ ಚಿತ್ತವನ್ನು
ನೆರವೇರಿಸುವನು. ಪ್ರೀತಿಯ ಸಹೋದರ ಸಹೋದರಿ, ದೇವರು ಎಂದಿಗೂ ಅವರು ಕೈ ಬಿಡದ ದೇವರು. ಏಕೆಂದರೆ ಪ್ರೀತಿಯ ಸಹೋದರ ಸಹೋದರರೇ, ಅಲ್ಲಿ ಅದು ಕಳ್ಳನಿಗೆ ದಕ್ಕುವಂತಿಲ್ಲ. ಏಕೆಂದರೆ ದೇವರ ಸಾಮ್ರಾಜ್ಯಕ್ಕಾಗಿ ನೀನು ದುಡಿದು ಇಟ್ಟರೆ ಅದು ನಶಿಸಿ ಹೋಗುವುದಿಲ್ಲ, ಯಾವ ಕಳ್ಳನಿಗೂ ಸಿಕ್ಕುವುದಿಲ್ಲ. ಏಕೆಂದರೆ ನೀನು ಒಂದು ಮನೆಯಲ್ಲಿ ಹಣವನ್ನು ಸಂಪಾದನೆ ಆಗಲಿ ಚಿನ್ನವನ್ನಾಗಲಿ ಎಷ್ಟೇ ನೀನು ಮನೆಯಲ್ಲಿ ಬೀರುನಲ್ಲಿ ಇಟ್ಟು ನೀನು ಲಾಕ್ ಮಾಡಿದರೂ, ಆದರೆ ನಿನ್ನ ಹೃದಯವು ಬಡಿತವಾಗಿರುತ್ತದೆ. ಓ, ಎಲ್ಲಿ ಯಾರಾದರೂ ತೆಗೆದುಕೊಂಡು ಹೋಗ್ಬಿಡ್ತಾರೋ ಏನು ಅಂತ ನೀನು ಬೀಗ ಹಾಕಿದರೂ ನಿನ್ನ ಮನಸ್ಸು ಕಳವಳಗೊಳ್ಳುತ್ತದೆ, ನಿನ್ನ ಮನಸ್ಸು ಅದರ ಮೇಲೆ ಇರುತ್ತದೆ. ದೇವರುತ್ತಾರೆ, ಅದಕ್ಕೆ ನೀನು ಆಸೆ ಪಡಬೇಡ. ಎಲ್ಲವನ್ನು ಸೃಷ್ಟಿ ಮಾಡಿದ ದೇವರು ನಾನು, ಎಲ್ಲವನ್ನು ನಿನಗೆ ಕೊಡುತ್ತೇನೆ. ಆದರೆ ದಾನ ಧರ್ಮ ಮಾಡಿ ನೀನು ಭಗವಂತನ ಪ್ರಕಾರ ನನ್ನ ಪ್ರಕಾರ ನಡೆದುಕೊಂಡಿದ್ದರೆ ನಿನ್ನ ಮನೆಯಲ್ಲಿ ಎಷ್ಟಿ ಆಸ್ತಿ ಪಾಸ್ತಿ ಇದ್ದರೂ ಅದು ನಶಿಸಿ ಹೋಗುವುದಿಲ್ಲ ಎಂದು ನಾನು ಹೇಳಬಲ್ಲೆ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ. ದೇವಾದ ದೇವನೇ ಸ್ತೋತ್ರ, ರಾಜಾದಿರಾಜನೇ ಸ್ತೋತ್ರ. ನುಸಿ ಹಿಡಿಯದು ನಾಶವಾಗುವಂತಿಲ್ಲ. ಏಕೆಂದರೆ ನೀನು ಒಳ್ಳೆ ರೀತಿಯಾಗಿ ಜೀವಿಸಿದರೆ, ಒಳ್ಳೆ ರೀತಿಯಾಗಿ ಇದ್ದರೆ, ನಿನ್ನ ನಡೆ ನುಡಿಗಳು ಸರಿಯಾಗಿದ್ದರೆ ದೇವರೊಳತರೆ ನೀನು ನಶಿಸಿ ಹೋಗುವುದಿಲ್ಲ. ನೀನು ವಯಸ್ಸಾದಾಗಲೂ ಊರುಗೋಲು ಊರಬೇಕಾದರೂ ನೀ ಪ್ರೀತಿಯ ಸಹೋದರ ಸಹೋದರಿ, ನಿನ್ನ ನರನಾಳಗಳು ನಿನ್ನ ಎಲುಬುಗಳು ನನ್ನ ವಾಕ್ಯದಿಂದ ಬಲಗೊಂಡಾಗ ಈ ಲೋಕದ ಎಲ್ಲ ರೀತಿಯ ಸೇವೆ ಮಾಡುವ ಕಾರ್ಯದಲ್ಲಿ ದಾನ ಧರ್ಮದಲ್ಲಿ ನೀನು ಇದ್ದರೆ, ನೀನು ವಯಸ್ಸಾದಾಗಲೂ ಇಗೋ ನೀನು ಊರುಗೋಲು ಊರಬೇಕಾದರೂ ಇಗೋ ನನ್ನ ಮಹಿಮೆಯ ಶಕ್ತಿಯು ನಿನ್ನನ್ನು ನಡೆಸುವುದು ಎಂದು ದೇವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಈ ಲೋಕಕ್ಕೆ ನಾವು ಆಸೆ ಪಟ್ಟಾಗ, ಈ ಲೋಕದಲ್ಲಿ ಆಸೆ ಪಟ್ಟಾಗ ನಾವು ಈ ಲೋಕದಲ್ಲಿಯೇ ಮುಳುಗಿ ಬಿಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಈ ಲೋಕದಲ್ಲಿ ಮುಳುಗಿವರು ಎಷ್ಟೋ ಜನರು ಮೇಲೆ ಬರಲು ಸಾಧ್ಯವಿಲ್ಲ. ಈ ಲೋಕದಲ್ಲಿ ಆಶಾಪಾಶಗಳಿಗೆ ಒಳಗಾಗಿದ್ದರೆ ಎಷ್ಟೋ ಜನರು ಈ ಸಮಯದಲ್ಲಿ ಸಹೋದರನೇ, ಈ ಸಮಯದಲ್ಲಿ ಇಗೋ ನೀನು ಸಾಲ ಬಾಧೆಯಲ್ಲಿ ಸಿಕ್ಕಿಕೊಂಡು ಒದ್ದಾಡುತ್ತಿರುವೆಯ. ಸಾಲ ಬಾಧೆಯಲ್ಲಿ ನೀನು ಒದ್ದಾಡಬೇಕಾದರೆ ಆ ಸಾಲದಿಂದ ಹೊರತರಲು ಈ ಸಮಯದಲ್ಲಿ ದೇವರು ಹೇಳ್ತಾರೆ, ಇಗೋ ನಿನ್ನ ಸಾಲ ಬಾಧೆಯನ್ನು ನಾನು ತೀರಿಸಿ ನಿನ್ನನ್ನು ಮೇಲಕ್ಕೆತ್ತುವ ದೇವರು ನಾನೇ. ನೀನು ನನ್ನಲ್ಲಿ ಬಾ, ನಿನ್ನ ದುಡಿಮೆಯ ಫಲವನ್ನು ನೀನು ಸರಿಯಾಗಿ ಮಾಡು. ಸರಿಯಾಗಿ ಮಾಡಿದಾಗ ಅದಕ್ಕೆ ಫಲಭರಿತವಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು. ಈ ಲೋಕದಲ್ಲಿ ನಾನೇ ನಿನ್ನನ್ನು ಮೇಲೆ ತರುತ್ತೇನೆ. ಈ ಸಮಯದಲ್ಲಿ ಯೋಚನೆ ಮಾಡುವ ಪ್ರೀತಿಯ ಸಹೋದರ ಸೊರೆ, ಸಾಲಗಾರರಿಗೂ ದೇವರು ಆ ಸಾಲವನ್ನು ತೀರಿಸಲು ಪಶ್ಚಾತ್ತಾಪ ಪಟ್ಟು ನೀನು ಪಶ್ಚಾತ್ತಾಪ ಪಟ್ಟಾಗ ಅದಕ್ಕೆ ಒಂದು ದೇವರು ದಾರಿ ತೋರಿಸುವರು. ನಿನ್ನ ಮನೆಗೆ ನಿನಗೆ ಅವರು ಬಂದು ಒಂದು ಕೆಲಸವನ್ನು ನಿನಗೆ ಕೊಡುವರು. ಆ ಕೆಲಸದಿಂದ ನೀನು ಆ ಸಾಲವನ್ನು ತೀರಿಸುವ ಕರುಣೆಯು ಮಹಿಮೆಯು ಅವರಿಂದ ಇಳಿದು ಬರುತ್ತದೆ. ಅದಕ್ಕೆ ದೇವರೇ ದಾರಿ ತೋರಿಸುವರು. ಪ್ರೀತಿಯ ಸಹೋದರ ಸೊರೆ, ಎಷ್ಟೋ ಜನರು ಈ ಸಮಯದಲ್ಲಿ ಮಕ್ಕಳಿಲ್ಲದೆ ತವಕ ಪಡುತ್ತಿದ್ದಾರೆ. ಮಕ್ಕಳಿಲ್ಲದೆ ತವಕ ಪಡುವ ಎಲ್ಲರಿಗೂ ದೇವರು ಹೇಳ್ತಾರೆ, ಈ ಸಮಯದಲ್ಲಿ ನಾನು ನನ್ನನ್ನು ನಂಬಿದ ಇಗೋ ನಿನ್ನನ್ನು ಆಶೀರ್ವದಿಸುತ್ತೇನೆ. ನಿನ್ನ ಸಂತಾನದ ಭಾಗ್ಯವು ಆಶೀರ್ವದಿಸಲ್ಪಡಲಿ ಎಂದು ಹೇಳ್ತಾರೆ. ನಿನ್ನ ಕಣ್ಣೀರಿಡುವ ಮಗಳೇ, ಕಣ್ಣೀರಿಡುವ ಮಗನೇ, ಈ ಸಮಯದಲ್ಲಿ ನಿನ್ನ ಕಣ್ಣೀರನ್ನು ಒಡೆಸಿ ದೇವರು ನಿನ್ನನ್ನು ಆಶೀರ್ವಾದ ಮಾಡಿರುವ ಸಂತಾನದ ಭಾಗ್ಯದಲ್ಲಿ ಯೇಸುವೆ ನೀನು ಆಶೀರ್ವಾದ ಮಾಡೋದಕ್ಕಾಗಿ ಸ್ತೋತ್ರ. ನಿಮಗೆ ವಂದನೆ, ನಿಮಗೆ ಆರಾಧನೆ ಯೇಸುವೆ. ಈ ಸಮಯದಲ್ಲಿ ಎಷ್ಟೋ ಜನರು ಅಪ್ಪ ಯೇಸುವೆ ನಿಮಗೆ ಸ್ತೋತ್ರ, ನಿಮಗೆ ವಂದನೆ, ನಿಮಗೆ ಆರಾಧನೆ ಯೇಸುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವಾದ ದೇವನೇ ಸ್ತೋತ್ರ, ರಾಜಾದಿರಾಜನೇ ಸ್ತೋತ್ರ. ನಿಮಗೆ ವಂದನೆ, ನಿಮಗೆ ಆರಾಧನೆ ಯೇಸುವೆ. ನಿನ್ನ ನಿಧಿ ಎಲ್ಲಿದೆಯೋ ಅಲ್ಲೇ ಇರುವುದು ನಿನ್ನ ಹೃದಯ. ಆಮೇನ್. ನಿನ್ನ ನಿಧಿ ಅಂದರೆ ಏನು? ನೀನು ಈ ಲೋಕದಲ್ಲಿ ಸಂಪಾದನೆ ಮಾಡಿದ ಯಾವುದೇ ವಸ್ತುವನ್ನು ನೀನು ಮನೆಯಲ್ಲಿಟ್ಟರೂ ನಿನ್ನ ಹೃದಯ ಅಲ್ಲೇ ಇರುತ್ತದೆ. ನಿನ್ನ ಹೃದಯವನ್ನು ದೇವರು ಹೇಳ್ತಾರೆ, ನಿನ್ನ ಹೃದಯವನ್ನು ಸೀಳಿ ಕಮ್ ಟು ಮೀ, ಐ ವಿಲ್ ಕಮ್ ಟು ಯು ಅಂತ ದೇವರು ಹೇಳ್ತಾರೆ. ನೀನು ನನ್ನೊಡನೆ ಬಾ, ನಾನು ನಿನ್ನೊಡನೆ ಬರಲು ನಾನು ದಿನನಿತ್ಯವೂ ನನ್ನ ಕರೆಗಳನ್ನು ಚಾಚಿ ಮಗನೇ ಮಗಳೇ ನಾನು ಕಾಯುತ್ತಿದ್ದೇನೆ. ನಿನ್ನ ಹೃದಯದ ಬಗ್ಗೆ ನಾನು ಎಷ್ಟೋ ಕಳವಳ ಪಟ್ಟಿದ್ದೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಮಗಳೇ, ಈ ಸಮಯದಲ್ಲಿ ಇಗೋ ನಿನ್ನ ಹೃದಯವನ್ನು
ನೀನು ಕಳವಳಪಟ್ಟು ಕಣ್ಣೀರಿಡುತ್ತಿರುವೆಯಾ? ಇಗೋ ದೇವರು ನಿನ್ನ ಕಣ್ಣೀರನ್ನು ಒರೆಸಿ ಇಂದು ನಿನ್ನನ್ನು ಕಾಪಾಡುವ ದೇವರ ಸನಿಹ ನೀನು ಬಂದಿದ್ದೀಯಾ? ಈ ವಾಕ್ಯವನ್ನು ಕೇಳುತ್ತಿರುವ ಪ್ರಿಯ ಮಗಳೇ, ಪ್ರಿಯ ಮಗನೇ, ಈ ಸಮಯದಲ್ಲಿ ನಿಮ್ಮ ಕಣ್ಣೀರನ್ನು ಒರೆಸಿ ದೇವರು ನಿಮ್ಮ ಹೃದಯಗಳನ್ನು ಈ ಲೋಕದ ಪಾಲಿಗೆ ಬಿಟ್ಟಿದ್ದರು. ಈಗ ರೈಟ್ ನೌ ದೇವರು ಹೊರತರುತ್ತಿದ್ದಾರೆ. ಇಗೋ ನಿನ್ನ ಕಣ್ಣೀರು ನಿನಗೆ ಕುಟುಂಬದಲ್ಲಿ ಹಲವಾರು ಬದಲಾವಣೆಗಳನ್ನು ತರುವ ಸಮಯವಾಗಿದೆ. ಈ ಸಮಯದಲ್ಲಿ ಪ್ರಿಯ ಮಗನೇ, ಮಗಳೇ, ಈ ಸಮಯದಲ್ಲಿ ನಿನ್ನ ಹೃದಯವು ಈ ಲೋಕದ ಆಸಪಾಶಗಳಿಗೆ ಬಿಡಬೇಡ. ದೇವರಿಗೆ ಸಮಯ ಕೊಡು. ನಿನ್ನ ಹೃದಯವನ್ನು ದೇವರಿಗೆ ಸಮರ್ಪಣೆ ಮಾಡು. ಈ ಲೋಕದಲ್ಲಿ ಏನೋ ಕುಟುಂಬಗಳಲ್ಲಿ ತೊಂದರೆ ತೊಡಕು ಮಾಡಿ ಜಗಳ ಮಾಡಿ ಒಬ್ಬೊಬ್ಬರು ಮಾತನಾಡದೆ ಇರುವ ಕುಟುಂಬಗಳಲ್ಲಿ ಅವರ ಹೃದಯಗಳು ಈ ಸಮಯದಲ್ಲಿ ಅವರ ಕುಟುಂಬಗಳಲ್ಲಿ ಇಟ್ಟುಕೊಂಡಿದ್ದಾರೆ. ಆ ಕುಟುಂಬಗಳು ಈ ಸಮಯದಲ್ಲಿ ಅವರ ಹೃದಯಗಳು ಬೆಳಗಲಿ ಎಂದು ನಾನು ಪ್ರಾರ್ಥನೆ ಮಾಡುತ್ತೇನೆ. ಪ್ರೀತಿಯ ಸಹೋದರ ಸಹೋದರಿ, ಅಲ್ಲೇ ಇರುವುದು ನಿನ್ನ ಹೃದಯ ಅಂದರೆ ಮನೆಯಲ್ಲಿರುವುದೆಂದರೆ ಏನು? ನೀನು ಒಂದು ಸಿರಿ ಸಂಪತ್ತು ನಿನಗಿದ್ದಾಗ, ನಿನ್ನ ಕುಟುಂಬದಲ್ಲಿ ಏನೋ ಒಂದು ಚಿನ್ನ ಆಗಲಿ ಏನೋ ನಿನಗಿಟ್ಟಾಗ, ಹಣವಾಗಲಿ ನಿನ್ನ ಮನೆಯಲ್ಲಿ ಒಂದು 5 ಲಕ್ಷ ಇದ್ದಾಗ ಏನಾಗ್ತದೆ? ನಿನ್ನ ಹೃದಯ ಅಲ್ಲೇ ಇರುತ್ತದೆ. ಇವತ್ತು ನೀನು ಬರ್ತೀಯ, ಅಲ್ಲಿ 5 ಲಕ್ಷ ಮನೆಯಲ್ಲಿ ಬೀರುವಲ್ಲಿ ಇಟ್ಟುಬಿಟ್ಟು ಯಾವುದೋ ಒಂದು ಪ್ರಾರ್ಥನೆಗೆ ನೀನು ಬರ್ತೀಯ. ನೀನು ಪ್ರಾರ್ಥನೆಗೆ ಬಂದಾಗ ಸಭೆಯಲ್ಲಿ ಕುಳಿತು, ಆದರೆ ನೀನು ಪ್ರಾರ್ಥನೆ ಯಾರೋ ಪಾಸ್ಟರು ವಾಕ್ಯ ಮೆಸೇಜ್ ಕೊಡ್ತಾ ಇದ್ರು, ಆ ಮೆಸೇಜ್ ಯು ಕಾಂಟ್ ರಿಸೀವ್. ವೈ? ನಿನ್ನ ಹೃದಯ ಅಲ್ಲಿದೆ, ಮನೆಯಲ್ಲಿದೆ. ಆ ಥರ ಹೃದಯಗಳು ನನಗೆ ಬೇಡ, ಆ ಥರ ಹೃದಯಗಳು ಬೇಡ. ನಿನ್ನ ಕುಟುಂಬವನ್ನು ಕಾಪಾಡುವ ದೇವರು ನಾನು. ಈ ಆಸ್ತಿ ಪಾಸ್ತಿ ಕೊಟ್ಟವನು ನಾನು. ನಿನಗೆ ಮನೆ ಕೊಟ್ಟಿದ್ದೇನೆ, ನಿನ್ನನ್ನು ಆಶೀರ್ವದಿಸ್ತೇನೆ, ನಿನಗೆ ವಿದ್ಯಾಭ್ಯಾಸ ಕೊಟ್ಟಿದ್ದೇನೆ, ನಿನಗೆ ಬೇಕಾದ ಆಶೀರ್ವಾದಗಳನ್ನು ನಾನು ತುಂಬಿದ್ದೇನೆ. ಹಣಕ್ಕೋಸ್ಕರ ನೀನು ಆಸೆ ಪಟ್ಟು ಈಗ ಈ ಸಮಯದಲ್ಲಿ ಮೆಸೇಜ್ ಕೇಳಲು ಬಂದ ನೀನು ನಿನ್ನ ಹೃದಯವನ್ನು ನಿನ್ನ ಮನೆಗೆ ಇಟ್ಟುಕೊಂಡು ಇಲ್ಲಿ ಹೇಳುವ ಪಾಸ್ಟರ್ ವಾಕ್ಯ ನಿನಗೆ ಅರ್ಥವಾಗುವುದಿಲ್ಲ. ಪ್ರೀತಿಯ ಸಹೋದರ ಸೂರ್ಯ, ಅದಕ್ಕೆ ದೇವರು ಹೇಳ್ತಾರೆ, ನಿನ್ನ ಹೃದಯ ಆಸ್ತಿಯಲ್ಲ, ದುಡ್ಡಿನಲ್ಲ, ನನ್ನಲ್ಲಿಡು. ಇದೇ ಒಂದು ಉದಾಹರಣೆಯಾಗಿದೆ. ಪ್ರೀತಿಯ ಸಹೋದರ ಸೂರ್ಯ, ನನ್ನಲ್ಲಿರುವ ನೀವು ಈ ಲೋಕದಿಂದ ಬೇರೆಯಾಗಬಾರದು. ನನ್ನ ಹೃದಯವನ್ನು ನಿಮಗೆ ನಾನು ಕೊಟ್ಟಿದ್ದೇನೆ. ನಾನು ಸ್ಯಾಕ್ರಿಫೈಸ್ ಮಾಡಿ ಈ ಲೋಕದಲ್ಲಿ ನಿಮ್ಮ ಮುಂದೆ ನಿಂತಿದ್ದೇನೆ. ನಿಮ್ಮ ಮುಂದೆ ನಿಂತಿರುವ ನಾನು ಯಾರು? ಈ ಲೋಕದಲ್ಲಿ ನಾನು ಬಲ ಉಳ್ಳ ವ್ಯಕ್ತಿಯಾಗಿದ್ದರೂ ಬಲಹೀನನಾಗಿ ನಿಮ್ಮ ಮುಂದೆ ಬಂದು ಕೊನೆಗೆ ನಾನು ಬಲಗೊಂಡೆ ಎಂದು ದೇವರ ವಾಕ್ಯ ಹೇಳುತ್ತದೆ. ಪ್ರೀತಿಯ ಸಹೋದರ ಸಹೋದರಿ, ಯೇಸುವನ್ನು ಎಷ್ಟೇ ಬಲಹೀನತೆ ಮಾಡಿದರೂ ಅವರು ಸುಮ್ಮನೆ ಇದ್ದರು ಎಂಬುದನ್ನು ನೋಡ್ತೇವೆ. ಆದರೆ ಕೊನೆಗೆ ಈ ಲೋಕವನ್ನು ಜಯಿಸಿದರು. ಈ ಲೋಕದಲ್ಲಿ ಜಯಿಸಿ ಅವರು ಈ ಲೋಕದಲ್ಲಿ ಸಾಕ್ಷಿಯಾದರು ಎಂಬುದು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ಮೋಸೆಯನ್ನು ನೀವು ನೋಡುವಾಗ ಮೋಸೆ 3 ತಿಂಗಳು, ಆ 3 ತಿಂಗಳು ಮೋಸೆ ತೆಗೆದುಕೊಂಡೋಗಿ ತಕ್ಷಣ ಆದಮೇಲೆ ನೀರಿನಲ್ಲಿ ಬಿಟ್ಟಾಗ ಆ ನೀರಿನಲ್ಲಿ ಆ ರಾಜನ ಮಗಳು ತೆಗೆದುಕೊಂಡು ಹೋಗಿ ಮೋಸೆ ಮಹಾರಾಜನಾಗಿ 40 ವರ್ಷ ಅಲ್ಲಿ ಬೆಳೆಯುತ್ತಾನೆ. ಪ್ರೀತಿಯ ಸಹೋದರ ಸಹೋದರರೇ, ಆ 40 ವರ್ಷದಲ್ಲಿ ಆತನು ಅಲ್ಲಿ ಯಾವುದೋ ರೀತಿಯಿಂದ ಅಲ್ಲಿ ಅವರಿಗೆ ಜಗಳಾಗಿ ಒಂದು ಕೊಲೆ ಮಾಡಿದಾಗ ಅಲ್ಲಿಂದ ಪಲಾಯನ ಕೈದು ಆತನು ಪುನಃ ಬೇರೆ ಕಡೆ ಆತನು ಹೋಗ್ತಾನೆ. ಪ್ರೀತಿಯ ಸಹೋದರ ಸಹೋದರರೇ, ಈಗ ನಾವು ಮೋಸೆಯನ್ನು ತೆಗೆದುಕೊಳ್ಳುವಾಗ ಮೋಸೆ ಈ 120 ವರ್ಷಗಳು 3 ರೀತಿಯ ಕಾರ್ಯಗಳನ್ನು ಮೋಸೆ ದೇವರು ಆತನಿಗೆ ಕೊಟ್ಟಿದ್ದರು. ಏಕೆಂದರೆ ಮೋಸೆಯ ಜೊತೆ ದೇವರು ಇದ್ದರು. ಮೋಸೆಯ ಜೊತೆ ದೇವರು ಇದ್ದುದರಿಂದ ಆತನು ಪ್ರಕಾಶವಾದ ಬೆಳಕು ಮೋಸೆಯಲ್ಲಿ ಇದ್ದುದರಿಂದ ಆ ಮೋಸೆಗೆ ಆ ಹುಟ್ಟಬೇಕಾದರೆ ಆ ಮಗು ಅಲ್ಲಿ ಆ ಒಂದು ಕಷ್ಟದಲ್ಲಿ ಬೆಳೆದರು, ಆದರೆ ದೇವರು ಆತನ ಜೊತೆ ಇದ್ದರು ಎಂಬುದನ್ನು ನೋಡ್ತೇವೆ. ಅದೇ ರೀತಿಯಾಗಿ ನೀವು ತಿಳಿದುಕೊಂಡಿರಬಹುದು, ಈ ಸಮಯದಲ್ಲಿ ನಾನು ಇಷ್ಟು ವರ್ಷ ಆಯಿತು, ಇಷ್ಟು ಮೆಸೇಜ್ಗಳನ್ನು ಕೇಳಿದ್ದೇನೆ, ಇಷ್ಟು ದೇವಾಲಯಗಳಿಗೆ ಹೋಗಿದ್ದಾನೆ, ಆದರೆ ದೇವ ವರ ನನ್ನನ್ನು ಮುಟ್ಟಲಿಲ್ಲವೆಲ್ಲ. ಚಿಂತೆ ಪಡಬೇಡ ಮಗಳೇ, ಈ ಸಮಯದಲ್ಲಿ ನೀನು ಪರಿವರ್ತನೆಯಾಗಿ ಈ ಲೋಕದ ಕಡೆಗೆ ನಿನ್ನನ್ನು ಮನಸ್ಸನ್ನು ಕೊಡದೆ ದೇವರ ಕಡೆ ಹೋಗಿ ನೀನು ಕಣ್ಣೀರಿಟ್ಟು ಪ್ರಾರ್ಥಿಸಿ
ದೇವರ ಮಹಿಮೆಯನ್ನು ಪಡೆಯಲು ಈ ಸಮಯದಲ್ಲಿ ಹಿಂಜರಿಯಬೇಡ. ದೇವರು ಈ ಲೋಕದಲ್ಲಿ ಹೆಣ್ಣು ಗಂಡಿಗೆ ಮಾತ್ರ ಅವರು ಆಶೀರ್ವಾದಗಳನ್ನು ದೇವರು ಕೊಟ್ಟಿದ್ದಾರೆ. ದೇವರು ಸೊನ್ನೆಯಾಗಿರ್ತಾರೆ, ಆದರೆ ನಿನ್ನ ಮುಖಾಂತರ ಎಲ್ಲ ಕಾರ್ಯಗಳನ್ನು ದೇವರು ಮಾಡ್ತಾರೆ. ಮರೆಯಬೇಡ ಪ್ರೀತಿಯ ಸಹೋದರ ಸಹೋದರಿ, ದೇವರು ನಮ್ಮೊಟ್ಟಿಗೆ ಯಾವಾಗಲೂ ಇರಲು ಇಷ್ಟಪಡುತ್ತಾರೆ. ಈ ಲೋಕದಲ್ಲಿ ಒಂದು ಮಗು ಜನಿಸಬೇಕಾದರೂ ದೇವರ ಆಶೀರ್ವಾದದಿಂದ ಆ ಮಗು ಹುಟ್ಟುತ್ತದೆ. ಈ ಲೋಕದಲ್ಲಿ ಯಾವುದೇ ಮಾನವನನ್ನು ಯಾವುದೇ ರೀತಿಯಿಂದ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ. ಪ್ರೀತಿಯ ಸಹೋದರ ಸಹೋದರಿ, ದೇವರ ಕಾರ್ಯದಿಂದಲೇ ಪ್ರತಿಯೊಂದು ಕಾರ್ಯವು ಈ ಲೋಕದಲ್ಲಿ ನಡೆಯುತ್ತದೆ. ಒಂದು ಗಂಡ ಹೆಂಡತಿ ಆಗಬೇಕಾದರೂ ದೇವರ ಆಶೀರ್ವಾದ, ಆ ಗಂಡ ಹೆಂಡತಿಗೆ ಮಕ್ಕಳ ಸೌಭಾಗ್ಯವನ್ನು ಕೊಡುವುದು ದೇವರ ಆಶೀರ್ವಾದ. ಪ್ರೀತಿಯ ಸಹೋದರ ಸಹೋದರಿ, ದೇವರು ಅವರಿಗೆ ಮನೆ ಕೊಡುವುದು ದೇವರ ಆಶೀರ್ವಾದ. ದೇವರು ಅವರನ್ನು ಕೆಲಸ ಕಾರ್ಯಗಳನ್ನು ಕೊಟ್ಟು ಬೆಳೆಸುವುದು ದೇವರ ಆಶೀರ್ವಾದ. ಏಕೆಂದರೆ ಗಂಡ ಹೆಂಡತಿಯನ್ನು ಆಶೀರ್ವದಿಸಿರಿ ಅವರು ಸಾಕ್ಷಿಯಾಗಿ ಬಾಳುವುದು ದೇವರ ಆಶೀರ್ವಾದ. ಪ್ರೀತಿಯ ಸಹೋದರ ಸಹೋದರಿ, ಸ್ವರ್ಗದಲ್ಲಿ ನಿಮ್ಮ ಸಿರಿ ಸಂಪತ್ತು ಸೇರಬೇಕಾದರೆ ಈ ಲೋಕದಲ್ಲಿ ನೀವು ಸಾಕ್ಷಿಗಳಾಗಿ ಬಾಳಬೇಕು. ನಾವು ನೋಡುತ್ತೇವೆ, ಎಷ್ಟೋ ಜನರು ಸಾಕ್ಷಿಗಳಾಗಿ ಈ ಲೋಕದಲ್ಲಿ ಬಾಳಿದರು, ಬದುಕಿದರು ಎಂಬುದನ್ನು ನಾವು ನಮ್ಮ ಕಣ್ಮುಂದೆಯೇ ನಾವು ಹಲವಾರು ಸಭೆಗಳಿಗೆ ಹೋದಾಗ, ಹಲವಾರು ಭಾನುವಾರ ನೀನು ಹೋಗಿ ಮೆಸೇಜ್ ಕೇಳುವಾಗ ಆ ವಾಕ್ಯಗಳಲ್ಲಿ ಅವರು ಹಲವಾರು ಉದಾಹರಣೆಗಳನ್ನು ನಿಮಗೆ ಕೊಡುತ್ತಾರೆ. ಆ ಉದಾಹರಣೆಗಳಿಂದ ಪ್ರೀತಿಯ ಸಹೋದರ ಸಹೋದರಿ, ನೀವು ಯಾವ ರೀತಿ ಬದಲಾಗಬೇಕೆಂಬುದು ದೇವರ ವಾಕ್ಯದಿಂದ ನಿಮಗೆ ಸಿಕ್ಕುತ್ತದೆ ಎಂಬುದನ್ನು ಮರೆಯಬಾರದು. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ. ದೇವಾದ ದೇವನೇ ಸ್ತೋತ್ರ, ರಾಜಾದಿರಾಜನೇ ಸ್ತೋತ್ರ. ಒಂದು ಥೆಸಲೋನಿಕ ಗ್ರಂಥದಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ 4:11 ವಾಕ್ಯದಲ್ಲಿ ಓದುತ್ತೇನೆ, ಕೇಳಿ. ಹಲ್ಲೆಲೂಯಾ. ಮತ್ತೊಬ್ಬರ ವಿಷಯದಲ್ಲಿ ನೀವು ತಲೆ ಹಾಕದೆ ನಿಮ್ಮ ಸ್ವಂತ ಕಾರ್ಯಗಳಲ್ಲಿ ಮಗ್ನರಾಗಿರಿ. ನೆಮ್ಮದಿಯ ಜೀವನವೇ ನಿಮ್ಮ ಗುರಿಯಾಗಿರಲಿ. ನೋಡಿ, ಇಲ್ಲಿ ಮತ್ತೊಬ್ಬರ ವಿಷಯದಲ್ಲಿ ನೀವು ತಲೆ ಹಾಕದೆ ನಿಮ್ಮ ಸ್ವಂತ ಕಾರ್ಯಗಳಲ್ಲೇ ಮಗ್ನರಾಗಿರಿ. ಮತ್ತೊಬ್ಬರ ವಿಷಯದಲ್ಲಿ ನಾವು ತಲೆ ಹಾಕಬಾರದು. ಈ ಲೋಕದಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ನಿಮ್ಮ ವಿಷಯದಲ್ಲಿ ನೀವು ಮಗ್ನರಾಗಿರಿ. ಇನ್ನೊಬ್ಬರು ಹಾಗೆ, ಅವರು ಹೀಗೆ, ಸಂಜೆ ನೀವು ಕುಳಿತುಕೊಂಡು ಹರಟೆಗಳು ಹೊಡೆಯುವುದನ್ನು ಬಿಟ್ಟು ದೇವರಲ್ಲಿ ಮಗ್ನರಾಗಿರಿ. ದೇವರ ವಿಷಯದಲ್ಲಿ ಮಾತನಾಡಿರಿ. ದೇವರು ಆಗ ನಿಮ್ಮ ಜೊತೆ ಮಾತನಾಡುವರು. ಪ್ರೀತಿಯ ಸಹೋದರ ಸಹೋದರರೇ, ನೆಮ್ಮದಿಯ ಜೀವನವೇ ನಿಮ್ಮ ಗುರಿಯಾಗಿರಲಿ. ನೆಮ್ಮದಿಯ ಜೀವನ ನಡೆಸಲು ಪ್ರಯತ್ನ ಮಾಡಿರಿ. ಕೆಲಸ ಮಾಡಿ ಮನೆ ಬಂದಾಗ ತನ್ನ ಹೆಂಡತಿಯ ಜೊತೆಯಾಗಲಿ ಮಕ್ಕಳ ಜೊತೆಯಾಗಲಿ ಪ್ರೀತಿಯಿಂದ ಮಾತನಾಡುವ ಮಗನಾಗಿ ಮಾರ್ಪಡು. ಅವರನ್ನು ಒಳ್ಳೆಯ ರೀತಿ ನೋಡಿಕೊಳ್ಳುವ ಮಗನಾಗಿ ಮಾರ್ಪಡು. ಎಷ್ಟೋ ಜನರು ಕೆಲಸಕ್ಕೆ ಹೋಗಿ ಬಂದಾಗ ಅವರ ಜೀವನದಲ್ಲಿ ಅವರು ಬರಬೇಕಾದರೆ ಕುಡಿತವನ್ನು ಕುಡಿದು ಮನೆಗೆ ಬಂದಾಗ ಆ ಮನೆಯಲ್ಲಿ ಜಗಳಗಳು, ತೊಂದರೆಗಳು, ತೊಡಕುಗಳು ಬರುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ನಿಮ್ಮ ಸ್ವಂತ ದುಡಿಮೆಯಿಂದ ಬದುಕನ್ನು ಸಾಗಿಸಿರಿ. ನಿಮ್ಮ ಸ್ವಂತ ದುಡಿಮೆಯಿಂದ ಬದುಕನ್ನು ಸಾಗಿಸಿರಿ. ಅದು ಅನ್ಯಾಯದ ಹಣದಿಂದ ನಿಮ್ಮ ಜೀವನವನ್ನು ನಡೆಸಲು ಪ್ರಯತ್ನ ಮಾಡಬೇಡಿ. ಪ್ರೀತಿಯ ಸಹೋದರ ಸಹೋದರರೇ, ಇದೇ ನಿಮಗೆ ನಮ್ಮ ಸ್ವಂತ ಆದೇಶ. ಪ್ರೀತಿಯ ಸಹೋದರ ಸಹೋದರರೇ, ನೋಡಿ, ಬೇರೆಯವರ ವಿಷಯ ಹಾಕಿಕೊಂಡು ನೀನು ಏನು ಮಾಡಲು ಸಾಧ್ಯವಿಲ್ಲ. ಈ ಲೋಕದಲ್ಲಿ ನಿನ್ನ ವಿಷಯದಲ್ಲಿ ನೀನು ಮಗ್ನರಾಗಿರು. ಮತ್ತೆ ಒಳ್ಳೆಯ ಜೀವನ ನಡೆಸಲು ಈ ಲೋಕದಲ್ಲಿ ಪ್ರಯತ್ನ ಮಾಡು. ನಿನ್ನ ಜೀವನವನ್ನು ಕೆಡಿಸಲು ಹಲವಾರು ರೀತಿಯಿಂದ ಹಲವಾರು ಕಾರ್ಯಗಳು ನಿನ್ನ ಲೋಕದಲ್ಲಿ ಹೇಳಬಹುದು. ಅದಕ್ಕೆ ನೀನು ಆಸ್ಪದ ಕೊಡಬೇಡ. ಕುಡಿತ ಆಗಲಿ, ಬೀಡಿ ಆಗಲಿ, ಸಿಗರೆಟ್ ಆಗಲಿ ಕುಡಿದಾಗ ಆ ವಾಸನೆ ಎಂಬುದು ಬರುತ್ತದೆ. ಆಗ ದೇವರು ನಿನ್ನ ಹೃದಯದಲ್ಲಿ ವಾಸಿಸಲು ಸಾಧ್ಯವಿಲ್ಲ. ಪ್ರೀತಿಯ ಸಹೋದರ ಸಹೋದರಿ, ದೇವರು ಈ ಲೋಕದಲ್ಲಿ ನಿನಗೆ ಸಿರಿ ಸಂಪತ್ತನ್ನು ಎಲ್ಲ ಕೊಡ್ತಾರೆ. ಆದರೆ ಕೊಟ್ಟಾಗ ಅದನ್ನು ಒಳ್ಳೆ
ರೀತಿಯಿಂದ ನಾವು ಬಳಸಿದಾಗ ಆಗ ಆ ಬದಲಾವಣೆಗಳನ್ನು ದೇವರು ನಿನ್ನನ್ನು ಮೇಲೆ ತರುತ್ತಾರೆ. ಪ್ರೀತಿಯ ಸಹೋದರ ಸುರೇ, ಅದಕ್ಕಾಗಿ ನೀವು ಧೈರ್ಯದಿಂದ ಇರಿ, ಧೈರ್ಯದಿಂದ ನೀವು ಬಾಳಿರಿ, ಧೈರ್ಯದಿಂದ ನಿಮ್ಮ ಜೀವನವನ್ನು ಸಾಗಿಸಿರಿ, ಹಾಗೂ ದೇವರು ನಿಮ್ಮನ್ನು ಆಶೀರ್ವದಿಸುವರು. ಪ್ರೀತಿಯ ಸಹೋದರ ಸಹೋದರಿ, ಸ್ವರ್ಗದಲ್ಲಿರಲಿ ನಿಮ್ಮ ಸಿರಿ ಸಂಪತ್ತು, ಈ ಲೋಕದಲ್ಲಿ ಅಲ್ಲ. ನಾನು ಲೂಕನು ಬರೆದ ಸುಮ ಸಂದೇಶದಲ್ಲಿ 12ನೇ ಅಧ್ಯಾಯದಲ್ಲಿ ನಾನು ಮೊದಲು ಓದಿದೆ, ನಿಮ್ಮ ಸ್ವರ್ಗದ ಕಡೆ ನೀವು ತಿರುಗಿರಿ. ಈ ಲೋಕವು ಯಾವಾಗಲೂ ನಮ್ಮನ್ನು ಹಲವಾರು ರೀತಿಯ ಒಂದು ಕಳವಳಗಳಿಗೆ ನಮ್ಮನ್ನು ಹೇಳುತ್ತದೆ. ಅದಕ್ಕೆ ಆಸ್ಪದೆ ಕೊಡದೆ ದೇವರ ಪ್ರೀತಿಯಲ್ಲೂ ದೇವರ ಅನ್ಯೋನ್ಯತೆಯು ಬಾಳುವ ಮಕ್ಕಳಾಗಿ ನಾವು ಮಾರ್ಪಡೋಣ. ಪರಮ ಪೂಜ್ಯರಿಯ ನಾಮಕ್ಕೆ ಸ್ತೋತ್ರ, ವಂದನೆ, ನಮಗೆ ಆರಾಧಿಸುವೆ. ಈ ಸಮಯದಲ್ಲಿ ಅಪ್ಪ, ಈ ಪ್ರಾರ್ಥನೆಯನ್ನು ಕೇಳಿದ ಪ್ರತಿಯೊಬ್ಬರಿಗೂ ಅಪ್ಪ, ಈ ಲೋಕದ ಆಸೆಗಳಿಗೆ ಅವರಿಗೆ ಬಿಡದೆ ದೇವರ ಪ್ರೀತಿಯಲ್ಲಿಯೂ ದೇವರ ಮಮತೆಯಲ್ಲಿಯೂ ಅಪ್ಪ, ಸ್ವರ್ಗದ ಸಿರಿ ಸಂಪತ್ತಿನತ್ತ, ಗ್ರಂಥನು ಓದುವ ಸಿರಿ ಸಂಪತ್ತಿನತ್ತ ಅವರ ಮನಸ್ಸುಗಳು ಈ ಸಮಯದಲ್ಲಿ ಬದಲಾಗಲಿ ಸ್ವಾಮಿ. ಈ ಲೋಕದ ಕಾರ್ಯಗಳಲ್ಲಿ ಈ ಸಮಯದಲ್ಲಿ ಯಾರೇ ಇದ್ದರೂ ಈ ಸಮಯದಲ್ಲಿ ಅವರು ಬದಲಾಗಿ ಎಲ್ಲ ಸೈತಾನನ ಕ್ರಿಯೆಗಳಿಂದ ಬಿಡುಗಡೆಯಾಗಿ ಈ ಸಮಯದಲ್ಲಿ ಅವರು ಸ್ವರ್ಗದತ್ತ ತಿರುಗಲೆಂದು ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಅಲ್ಲಿ